ಶ್ರೀರಂಗರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿರೋ. ನಾನು ಮೊದಲೇ ಹೇಳಿದಾಗ 3 ಜನ ನನ್ನ ಮೇಲೆ ಪ್ರಭಾವ ಬೀರಿದವರಲ್ಲಿ ಕುವೆಂಪು, ಕಾರಂತರು, ಶ್ರೀರಂಗರು. ಎಸ್ ಎಲ್ ಭೈರಪ್ಪ ಅವರು ಅವ್ರ ಜೀವಮಾನದಲ್ಲಿ ಯಾರ್ದಾರು ಕೃತಿಗಳ ಕುರಿತು ಬರೆದಿದ್ರೆ ಅದು ಶ್ರೀರಂಗರ ಬಗ್ಗೆ ಮಾತ್ರವೇ. ಇವರು ನಾಟಕ ಆಡಿಸಿದ್ದಾರೆ, ಡೈರೆಕ್ಟ್ರು ಹೌದು, ಪಾತ್ರನೂ ಮಾಡಿದ್ದಾರೆ. ಮೊದಲು ಹೆಣ್ಣು ಮಕ್ಕಳನ್ನ ಸ್ಟೇಜ್ ಮೇಲೆ ತಂದಿದ್ದು ಶ್ರೀರಂಗರು. ಶಶಿ ದೇಶಪಾಂಡೆ ಅವರೇ, ಯಾತಕ್ಕೆ ನಿಮ್ಮ ಅಣ್ಣನೋ ಏನೋ ಅವ್ರು ಯಾಕೆ ಅಷ್ಟು ದೂರ ಮಾಡಿದ್ರು ಅಂತ ಹೇಳಿ, ಜನಕ್ಕೆ ತಿಳುವಳಿಕೆ ಬರ್ತದೆ. ನಿಮ್ಮ ತಂದೆಯವರ ಬಗ್ಗೆ ಅವಮಾನ ಆಗೋದಿಲ್ಲ. ಶ್ರೀರಂಗರಿಗೆ ನೆನಪು ಮಾಡ್ಕೊತೀನಿ. ಏನಂತಂದರೆ, ಶ್ರೀರಂಗರು ನನ್ನನ್ನು ಹತ್ತಿರಕ್ಕೆ ಬಿಟ್ಕೊಂಡಿದ್ರು. ಅವರು ಸ್ನೇಹಿತರು ಅಂತ ಹೇಳೋಕ್ಕಾಗೋದಿಲ್ಲ. ಶ್ರೀರಂಗರು ತುಂಬ ದೊಡ್ಡವರು, ತುಂಬ ದೊಡ್ಡವರು. ಆರ್ ವಿ ಜಾಗೀರ್ದಾರ್, ಆದ್ಯ ರಂಗಾಚಾರ್ಯ, ಅವರು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಹೆಸರನ್ನು ಬರ್ಕೊಂಡು ಬಂದಿದ್ದಾರೆ. ಆಗ್ಬೋದು. ಆದರೆ ಆ ಕಾಲಕ್ಕೆ 24 30ರ ದಶಕದಲ್ಲಿ, 20-30ರ ದಶಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಶ್ರೀರಂಗರ ಒಂದು ದೈತ್ಯ ಪ್ರತಿಭೆಯನ್ನು ಆ ಜನ ಒಪ್ಕೊಂಡಿದ್ರು. ಅಲ್ಲಿಯ ಯುವಕರ ತಂಡನೇ ಇತ್ತು, ಅವರಿಗೆ ಒಂದು ಟೀಮೇ ಇತ್ತು. ಅವರು ಇಂಗ್ಲೆಂಡಿಂದ ಅಥವಾ ಲಂಡನ್ನಿಂದ, ಆ ದೇಶದ ಪ್ರದೇಶದಿಂದ ವಾಪಸ್ ಬಂದಾಗ ಅವ್ರನ್ನ ಅವರ ಜನಾಂಗವೇ ಮಾಧ್ವ ಬ್ರಾಹ್ಮಣರಲ್ಲಿ ಮಾಧ್ವ ಅಂತ ಒಂದಿದೆ, ದ್ವೈತ ಬ್ರಾಹ್ಮಣರು ಇವರನ್ನ ಹಡಗನಲ್ಲಿ ಹೋದ, ಬೇರೆ ದೇಶಕ್ಕೆ ಹೋಗಿದ್ದ, ಅಲ್ಲಿಂದ ಬಂದ, ಆದಿಂದ ಆತ ಧರ್ಮಲಂಡ ಅನ್ನೋ ಶಬ್ದವನ್ನ ಅವರು ಬಳಸಿದ್ದಾರೆ. ಅದನ್ನ ನಾನು ಮೆಚ್ಚುವ ಕನ್ನಡದ ಅತ್ಯಂತ ಉನ್ನತ ಆತ್ಮಕಥೆಗಳಲ್ಲಿ ಒಂದು ಶ್ರೀರಂಗರ ಆತ್ಮ ಜಿಜ್ಞಾಸೆ ಅಂತ. ಬಹುಶಃ ನಾನೇ ಒಂದು ಕಡೆ ಬರೆದಿದ್ದೀನಿ, ಬುದ್ಧಿಜೀವಿಗಳಲ್ಲಿ ಶ್ರೀರಂಗರನ್ನ ಮೀರಿಸುವ ಬುದ್ಧಿಜೀವಿ ನನಗೆ ಇದುವರೆಗೂ ಕಂಡಿಲ್ಲ. ಅಷ್ಟು ದೊಡ್ಡ ಬುದ್ಧಿಜೀವಿ. ಅವರು ಇಂಗ್ಲಿಷ್ನಲ್ಲೂ ಕೂಡ ಬರೆದಿದ್ದಾರೆ. ಭಾಷಾಶಾಸ್ತ್ರದ ಬಗ್ಗೆ ಅವರು ಕನ್ನಡದಲ್ಲಿ ಶಾರದೆಯ ಸಂಸಾರ ಅಂತ ಬರೆದಿದ್ದಾರೆ. ವೆರಿ ಗುಡ್. MA ಮಾಡಿದ್ರು, ಅವರು ಬರೆದಿದ್ದಾರೆ. ಅವರು ಬಹಳ ದೊಡ್ಡ ಇದು. ಆಮೇಲೆ ಭಗವದ್ಗೀತೆ ಬಗ್ಗೆ 2 ಪುಸ್ತಕ ಬರೆದಿದ್ದಾರೆ ಅವರು. ಏನು, ಗೀತ ಗಾಂಭೀರ್ಯ ಮತ್ತು ಗೀತ ದರ್ಪಣ. ಗೀತಾ ದರ್ಪಣ ಅಂತ 2 ಬರೆದಿದ್ದಾರೆ. ಬಹುಶಃ ಭಾರತದಲ್ಲಿ ಯಾವ ಪಂಡಿತನೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂಗ್ಲೀಷ್ಗೆ ಅನುವಾದ ಆಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಅಷ್ಟು ದೊಡ್ಡದು. ನಾನು ಹೇಳಿರುವ ಮಾತಲ್ಲ, ಅದನ್ನು ಡಾಕ್ಟರ್ M. ಶಿವರಾಮ್ ಅವರು ಆ ಮಾತನ್ನು ಹೇಳಿದ್ದಾರೆ. ಶ್ರೀರಂಗರು ಇಂಗ್ಲೀಷ್ನಲ್ಲಿ ಬರೀಬೇಕು ಅಂತ ಅವನ ಪುಸ್ತಕಕ್ಕೆ ಅವರು ಮುನ್ನುಡಿ ಬರೆದಿದ್ದಾರೆ. ಆ 2ರಲ್ಲಿ ಒಂದಕ್ಕೆ ಗೀತ ದರ್ಪಣವೋ ಗೀತ ಗಾಂಭೀರ್ಯವೋ ಅದಕ್ಕೊಂದು ಮುನ್ನುಡಿ ಬರೀತಾ, ಯಾಕೆ ಇವರು ಕಟ್ಟು ಹಾಕ್ಬಿಟ್ಟಿದ್ದಾರೆ, ಸೆರಗೆ ಹಾಕ್ಬಿಟ್ಟಿದ್ದಾರೆ ಕನ್ನಡದಲ್ಲಿ ಬರೋದು ಅಂತ ಡಾಕ್ಟರ್ ಶಿವರಾಮ್ ರಾಶಿ ಅಂತ ಅವರು ಹೇಳಿದ್ದಾರೆ ಆ ಮಾತನ್ನು. ಅಷ್ಟು ವೈಚಾರಿಕ ಬೌದ್ಧಿಕವಾಗಿ ಅವರು ನಿಜವಾದ ಬುದ್ಧಿಜೀವಿ. ಇವರೆಲ್ಲ ಸೋಕಾಲ್ಡ್ ಬುದ್ಧಿಜೀವಿ, ಆದರೆ ನಿಜವಾದ ಬುದ್ಧಿಜೀವಿಗಳೇ ನನ್ನ ಹತ್ರ ಒಂದು ಪಟ್ಟಿ ಇದೆ. ಅದರಲ್ಲಿ ಶ್ರೀರಂಗರು ಮೊದಲನೇವರಾದರೆ ಪಾವೆಮ್ಮ ಆಚಾರ್ಯರಂಥವ್ರು 2ನೇವರು ಬುದ್ಧಿಜೀವಿ. ಅವರು ಬೌದ್ಧಿಕವಾಗಿಯೇ ಈ ನಾಡನ್ನ, ನುಡಿಯನ್ನ, ಸಂಸ್ಕೃತಿಯನ್ನು ಕಟ್ಟೋದಕ್ಕೆ ಪ್ರಯತ್ನಿಸ್ತವರು. ಆದರೆ ಪಾವೆಮ್ಮ ಆಚಾರ್ಯರಲ್ಲಿ ದುರಹಂಕಾರ ಆಗಲಿ, ಅಟ್ಟಹಾಸ ಆಗಲಿ ಅಥವಾ ಈ ಥರದ್ದು ಯಾವುದೂ ಇರಲಿಲ್ಲ. ಬಹಳ ಸರಳವಾಗಿದ್ದರು. ನನ್ನ ಪಾಡಿಗೆ ನಾನು ಇರ್ಲಿಕ್ಕೆ ಬಿಟ್ಬಿಟ್ರಪ್ಪ ಅನ್ನುವಂಥ ಮನುಷ್ಯ ಅವರು ಪಾವೆಮ್ಮಾಚಾರ್ಯ. ಪಾಡಿಗಾರ್ ವೆಂಕಟರಮಣಾಚಾರ್ಯ. ಮುಂದೆ ಮಾತಾಡ್ತೀನಿ ಅವ್ರ ಬಗ್ಗೆ. ಆದರೆ ಶ್ರೀರಂಗರಾಗಲ್ಲ. ಹಿಡಿದಿದ್ದೇ ಹಠ. ಅದು ಯಾಕೆ ಬಂತ ಗೊತ್ತಿಲ್ಲ. ನಾನು ಹೇಳ್ಬೋದಾದ್ದು ಇದುವರೆಗೆ ಯಾರೂ ಹೇಳದೇ ಇರೋದೇನು ಅಂತಂದರೆ, ಅವರಿಗೆ ಒಬ್ಬ ಮಗ ಇದ್ದ. ಇದನ್ನು ಯಾರೂ ಎತ್ತುತ್ತಾ ಇಲ್ಲ, ಅವ್ರ ಪುಸ್ತಕದಲ್ಲೂ ಪ್ರಸಂಗ ಬರ್ತಾ ಇಲ್ಲ. ಯಾಕೆ ಅನ್ನೋದು ಒಂದು ಕುತೂಹಲ. ಕಾರಂತರಿಗೆ ಮಗ ಇದ್ದ, ಹರ್ಷ ತೀರ್ಕೊಂಡ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಮಿಕ್ಕ ಮಕ್ಕಳು 3 ಮಕ್ಕಳು. ಆದರೆ ಶ್ರೀರಂಗರಿಗೆ ಶ್ರೀಕಾಂತ ಅಂತ ಒಬ್ಬ ಮಗ ಇದ್ದ. ನನಗೆ ಶ್ರೀಕಾಂತ ಅಂತ ನೀವು ಯಾಕಿಟ್ರಿ ನಂಗೆ ಗೊತ್ತಿಲ್ಲ. ನನ್ನ ತಿಳುವಳಿಕೆ ಇದ್ದರೆ ನಿಮಗೆ ಶರಶ್ಚಂದ್ರ ಚಟರ್ಜಿ ಅವರ ಪ್ರಭಾವ ಇರಬೇಕು. ಅವರ ದೊಡ್ಡ ಮಹೋನ್ನತ ಕಾದಂಬರಿ ಶ್ರೀಕಾಂತ ಅಂತ ಹೆಸರು. ಅದನ್ನು ಆಟೋಬಯೋಗ್ರಫಿ ಅಂತಾರೆ. ಇವ್ರದ್ದು ಶರಶ್ಚಂದ್ರ ಆತ್ಮಕಥೆ ಅಂತಲೂ ಕೂಡ ಅಂತಾರೆ. ಆತ್ಮಕಥೆ ಅಂತ ಅವರು ಸಪರೇಟ್ ಬರೆದಿಲ್ಲ. ಇದು ನನ್ನ ತಿಳುವಳಿಕೆ. ಇದು ತಪ್ಪೋ ಸರಿ ಅವ್ರ ಮೇಲೆ ಹೇರ್ತಾ ಇಲ್ಲ. ಆದರೆ ಅವ್ರು ಇದ್ದಾಗ ಆತ, ಯಾರೋ ಅವ್ರ ಮಗ, ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ತಾಯಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದ. ನೀವು ಧಾರವಾಡಕ್ಕೆ ಹೋದರೆ ಅವರಿದ್ದಂಥ ಹೋಟ್ಲಲ್ಲಿ ಅಥವಾ ರೂಮ್ನಲ್ಲಿ ನಿಮ್ಮಿಬ್ಬರಲ್ಲಿ ತಾಯಿ ನೋಡೋದಕ್ಕೆ, ಶಾರದಾ ಆದ್ಯರನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದ್ರೆ ಹೊರತು
ಆದ್ಯ ರಂಗಾಚಾರ್ಯನ ಹತ್ತಿರಕ್ಕೆ ಸೇರಿಸ್ತವ್ರಲ್ಲ. ಯಾತಕ್ಕೆ? ಅದಕ್ಕೆ ನೀವು ಉತ್ತರ ಬರೀತೀರಿ ಏನಂತ ಅಂದ್ರೆ, ನಮ್ಮ ಅಪ್ಪನಿಗೆ ನಾನು ಆಗಿದ್ದೆ, ನನಗೆ ನನ್ನ ಮಗ ಆಗಿದ್ದ ಅಂತಂದ್ರೆ ಏನಿದೆ? ನಾಟಕವ ಸಂಸಾರ ಬಂಧುತ್ವ ಅನ್ನೋದು? ಯೋಚನೆ ಮಾಡ್ಬೇಕಲ್ಲ. ಶ್ರೀರಂಗರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿರೋ ನಾನು ಮೊದಲೇ ಹೇಳಿದಾಗೆ 3 ಜನ ನನ್ನ ಮೇಲೆ ಪ್ರಭಾವ ಬೀರಿದವರಲ್ಲಿ ಕುವೆಂಪು, ಕಾರಂತರು, ಶ್ರೀರಂಗರು. ಯಾವಾಗ ಓದು ಬರಹ ಶುರುವಾದಾಗಿಂದ ಇವತ್ತಿನವರೆಗೂ ನನಗೆ ಶ್ರೀರಂಗರೇ ಪ್ರೇರಣೆ, ಪ್ರಭಾವ. ಆದರೆ ನೀವು ಇದೇನು ನಡ್ಕೊಂಡ್ರಿ? ಇದನ್ನ ಯಾಕೆ ಹಿಂಗೆ ಮಾಡಿದ್ರಿ? ಅಷ್ಟು ಹಠನ ನಿಮಗೆ? ಅವ್ನು ಹುಡುಗ ಇರ್ಬೋದು, ನಿಮಗೆ ಇಷ್ಟೊಂದು ಹಠನ ಯಾಕೆ? ನನಗೆ ಗೊತ್ತೇ ಆಗ್ತಾ ಇಲ್ಲ. ಯಾರೂ ಇದ್ರ ಮೇಲೆ ಬೆಳಕು ಚೆಲ್ಲಿಲ್ಲ. ಅವ್ರದ್ದು ಎಲ್ಲ ಪುಸ್ತಕಗಳನ್ನು ಅಧ್ಯಯನ ಮಾಡಿದವರು ಇದ್ದಾರೆ, PhD ಮಾಡಿದವರು ಇದ್ದಾರೆ. ಅವರೆಲ್ಲರೂ ಕೇಳಿದ್ದೀನಿ, ನಿಮಗೆ ಅವರ ಮಗ ಗೊತ್ತಿಲ್ವಲ್ಲ ಅಂತಾರೆ. ಇನ್ನೇನು ಅಧ್ಯಯನ ಮಾಡ್ತೀರಿ? ಒಬ್ಬ ಬರಹಗಾರನ ವ್ಯಕ್ತಿತ್ವವೇ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ನೀವು ಅಧ್ಯಯನ ಮಾಡೋದು ಹೇಗೆ? ಆದರೆ ಅವರು ವಿಶ್ವಾಮಿತ್ರನ ಸೃಷ್ಟಿ ಅಂತ ಕಾದಂಬರಿಯನ್ನು ಬರೆದು ನವೋದಯದಲ್ಲಿಯೇ ಇದ್ದು ಏಕಕಾಲಕ್ಕೆ ನವ್ಯಕ್ಕೆ ಹಾರದಂಥ ಮಹಾನುಭಾವ ಶ್ರೀರಂಗರು. ಅದಾದ್ಮೇಲೆ ಪ್ರಗತಿಶೀಲ ಬಂತು. ಪ್ರಗತಿಶೀಲದವರು ಕೂಡ ಶ್ರೀರಂಗರನ್ನ ಸಮಕ್ಕೆ ಬರೋರು ಯಾರೂ ಇಲ್ಲ. ಅಂಥ ಶ್ರೀರಂಗರು ವಿಶ್ವಾಮಿತ್ರನ ಸೃಷ್ಟಿ ಆದಿ ಅನಂತ SL ಭೈರಪ್ಪ ಅವರು ಅವ್ರ ಜೀವಮಾನದಲ್ಲಿ ಯಾರ್ದಾರು ಕೃತಿಗಳ ಕುರಿತು ಬರೆದಿದ್ರೆ ಅದು ಶ್ರೀರಂಗರ ಬಗ್ಗೆ ಮಾತ್ರವೇ. ಇನ್ನು ಯಾರು ಕಾರಂತರ ಪುಸ್ತಕ ತಗೊಂಡು ಬರ್ದಿಲ್ಲ, ಕುವೆಂಪು ಬರ್ದಿಲ್ಲ, ಅಥವಾ ಇನ್ನೊಬ್ಬರದ್ದು ಯಾರ್ದು ತಗೊಂಡವ್ರು ಬರ್ದಿಲ್ಲ. ಅನಂತಮೂರ್ತಿ ಆಗಲಿ, ಯಾರೇ ಆಗಲಿ, ಆನಾಕ್ರು, ನಿರಂಜನ, ಗಟ್ಟಿಮನಿ, ಇವರೆಲ್ಲರೂ ಒಂದು ಲಿಸ್ಟ್ ಕೊಡ್ತೀನಿ. ಇವ್ರು ಯಾರ ಬಗ್ಗೆಯೂ ಭೈರಪ್ಪ ಮಾತಾಡಿಲ್ಲ. ಭೈರಪ್ಪ ಅವರು ನಿಮ್ಮ ಲೇಖನ ಬರೆದಿರೋದು, ವಿಮರ್ಶೆ ಮಾಡಿರೋದು ಶ್ರೀರಂಗರ ಕಾದಂಬರಿ. ಇವತ್ತಿಗೂ ಕೂಡ ನಾವುಗಳು ಶ್ರೀರಂಗರ ಕುರಿತು ಏನನ್ನೂ ಮಾಡಿಲ್ಲ. ಅವರಿದ್ದಾಗ ಒಂದು ಅಭಿನಂದನಾ ಗ್ರಂಥ ಬಂದಿಲ್ಲ, ಬರ್ಲಿಕ್ಕೆ ಬಿಟ್ಟಿಲ್ಲ, ಹತ್ತಿರಕ್ಕೆ ಸೇರಿಸ್ತಿರ್ಲಿಲ್ಲ. ನಾನು ಸಂಸರು ನೋಡಿಲ್ಲ, ಶ್ರೀರಂಗನ ಯಾವಾಗಲೂ ನೋಡ್ತಿದ್ದೆ. ನನಗೆ ಆ ಥರ ಮಾಡಲಿಲ್ಲ. ಅವರು ಬಾಗಿಲು ತೆಗೆದು ಒಳಗೆ ಬಾ ಅನ್ನೋರು, ಅವ್ರ ಮನೆಯವರು ಅನ್ನೋರು, ಅವರು ಅನ್ನೋರು. ನನಗೆ ಅದೇನೂ ಗೊತ್ತಿಲ್ಲ. ನಾನು ನೇರವಾಗಿ ಮಾತಾಡ್ತಾ ಇದ್ನಲ್ಲ, ಬಾಗಿಲು ತೆಗೆದೇ ಇರುವಂಥದ್ದೇನ್ರೀ ನಿಮಗಾಗಿದೆ ಅನ್ನೋನು ನಾನು. ಆದರೆ ಮೈ ಉಳ್ಬಿಟ್ಟಿತ್ತಲ್ಲ. ನಾನು ಬರಹಗಾರನ್ನ, ಈ ಸಾಹಿತಿಗಳನ್ನ, ಕಲಾವಿದರನ್ನ, ಇವ್ರನ್ನ ಎಲ್ಲ ನೋಡ್ಬಿಟ್ಟು ಒಬ್ಬೊಬ್ಬರು ಮನಸ್ಸನ್ನು, ಬುದ್ಧಿಯನ್ನು ಹೇಗೆ ನಾನು ಗೆಲ್ಲಬೇಕು ಅನ್ನೋದು ನನಗೆ ಇವತ್ತಿಗೂ ರೂಢಿಯಾಗ್ಬಿಟ್ಟಿದೆ. ನನ್ನ ಮೈಗಟ್ಟ ಆಗೋಗಿದೆ. ಕರೆಕ್ಟ್. ಆದ್ರಿಂದ ಶ್ರೀರಂಗರು ನನ್ನ ಪುಸ್ತಕಕ್ಕೆ ಬಿಡುಗಡೆ ಬಂದಿದ್ರು. ಅವತ್ತು ಅವರಿಗೆ ಪರಮಶತ್ರು ಆದ ND ಬಗರಿಯವ್ರನ್ನ ಕರೆದಿದ್ದೆ, ಏನು ಅನ್ನಲಿಲ್ಲ. ಜಯತೀರ್ಥ ರಾಜಪುರೋಹಿತರಿದ್ರು ಅವತ್ತು ಆ ಸಮಾರಂಭದಲ್ಲಿ. ಎಷ್ಟು ಸಂತೋಷವಾಗಿ ನೀವು ನನ್ನ ಬಗ್ಗೆ ಮಾತಾಡಿದ್ರಿ, ಆ ಪುಸ್ತಕದ ಬಗ್ಗೆ ಮಾತಾಡಿದ್ರಿ. ನನಗೆ ಶ್ರೀರಂಗರ ಬಗ್ಗೆ ಗೌರವ ಇದೆ. ಆದರೆ ಶ್ರೀರಂಗರ ಬಗ್ಗೆ ನಾನು ಒಬ್ಬ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ, ನಾಡು ತಿಳ್ಕೋಬೇಕು. ದೇಶದಲ್ಲಿ ಕಾಳಿದಾಸ ಪ್ರಶಸ್ತಿ ಇಟ್ಟಾಗ ಮೊದಲನೇ ಪ್ರಶಸ್ತಿ ಕೊಟ್ಟಿರೋದು ಭೂಪಾಲ್ನವರು ಶ್ರೀರಂಗರಿಗೆ. ನೋಡಿ, ನಮಗೆ ಹಿತ್ತಲ ಗಿಡ ಮದ್ದಲ್ಲ. ಆದ್ರಿಂದ ಶ್ರೀರಂಗರ ಸ್ಥಾನ ದೊಡ್ಡದು, ಅದರಲ್ಲೇನು ಅನುಮಾನವೇ ಇಲ್ಲ. ಆ ಕಾಲಕ್ಕೇನೆ ಅವರಿಗೆ ಪದ್ಮಭೂಷಣ್ ಬಂದಿತ್ತು ಇತ್ಯಾದಿ. ಆ ಪ್ರಶಸ್ತಿಗಳಿಂದ ಅವ್ರನ್ನ ದೊಡ್ಡವರು ಅಂತ ಅನ್ನೋದಿಲ್ಲ. ಅವರ ನಾಟಕಗಳೆಲ್ಲ ಹಿಂದಿಗೆ, ಬೇರೆ ಬೇರೆ ಮರಾಠಿಗೆ ಬೇರೆ ಬೇರೆ ಅನುವಾದ ಆಗಿದೆ. ಆದರೆ ಅವರು ಸ್ವತಃ ನಟರು, ಅವರು ಬರೀ ನಿರ್ದೇಶಕರಲ್ಲ. ಅವರು ಧಾರವಾಡದಲ್ಲಿ ಆ ಕಾಲೇಜ್ನಲ್ಲಿದ್ದಾಗ, ಕರ್ನಾಟಕ ಕಾಲೇಜ್ನಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದಾಗ ಇವರು ನಾಟಕ ಆಡಿಸಿದ್ದಾರೆ, ಡೈರೆಕ್ಟ್ರು ಹೌದು, ಪಾತ್ರನೂ ಮಾಡಿದ್ದಾರೆ. ಮೊದಲು ಹೆಣ್ಣು ಮಕ್ಕಳನ್ನ ಸ್ಟೇಜ್ ಮೇಲೆ ತಂದಿದ್ದು ಶ್ರೀರಂಗರು. ನೋಡಿ, ಅದೆಲ್ಲವೂ ನಿಮಗಿದೆ, ಒಪ್ಕೊಳ್ತೀನಿ. ನಿಮ್ಮ ಮಗಳೇ ಶಶಿ ದೇಶಪಾಂಡೆ ಅವರು, ಜಗತ್ತಿನ ವಿಖ್ಯಾತವಾದ ಲೇಖಕಿ. ಅವ್ರ ಅನುಭವ ಬಿಡ್ಬೇಕಲ್ಲ. ಈಗ ಈ ಮಕ್ಕಳು ನೋಡಿ, ನಮ್ಮ ಕಾರಂತರ ಮಕ್ಕಳು 3 ಜನ ಕುತ್ಕೊಂಡು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ತಾಯಿಗೆ ನನ್ನ ಹಿರಿ ಮಗ ಹರ್ಷಿನ ಮೇಲಿದ್ದಂತಹ ವ್ಯಾಮೋಹ ನಮ್ಮ ಮೇಲಿರಲಿಲ್ಲ. ಬಿಡಿ ಶಶಿ ದೇಶಪಾಂಡೆ ಅವರೇ, ಯಾತಕ್ಕೆ ನಿಮ್ಮ ಅಣ್ಣನೋ ಏನೋ ಅವ್ರು ಯಾಕೆ ಅಷ್ಟು ದೂರ ಮಾಡಿದ್ರು ಅಂತ ಹೇಳಿ, ಜನಕ್ಕೆ ತಿಳುವಳಿಕೆ ಬರ್ತದೆ. ನಿಮ್ಮ ತಂದೆಯವ್ರ ಬಗ್ಗೆ ಅವಮಾನ ಆಗೋದಿಲ್ಲ, ಕಿಂಚಿತ್ತೂ ಅವಮಾನ ಆಗೋದಿಲ್ಲ. ಈಗಲೂ ಅವಕಾಶ ಇದೆ ಅನ್ನೋ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಾವು ಶ್ರೀರಂಗರನ್ನ ಆರಾಧಿಸ್ತೀವಿ. ಅವರು ಜಿಗುಟು ಸ್ವಭಾವದಿಂದ ಅವ್ರು ಏನನ್ನೂ ಹೇಳದೇ ಇರ್ಬೋದು. ಅದು ನೀವು ಆ ಥರ ಇಲ್ವಲ್ಲ. ದೇಶ ವಿದೇಶ ಕಂಡವರು ನಿಮ್ಮ ಪುಸ್ತಕಗಳು ಜಗತ್ತಿನಲ್ಲಿ ಎಲ್ಲರೂ ಓದ್ತಾ ಇದ್ದಾರೆ. ಇಂಗ್ಲಿಷಲ್ಲೇ ಹೆಚ್ಚು ಬರೀತಾರೆ. ಅಲ್ವಾ? ಆದ್ರಿಂದ ನನ್ನ ಇದೇನು ಅಂತಂದ್ರೆ, ದಯವಿಟ್ಟು ಶ್ರೀಮತಿ ಶಾರದಾಂಬಿರು ಕೂಡ 60 ವರ್ಷದ ಶ್ರೀರಂಗರೊಡನೆ 60 ವರ್ಷ ಅಂತಾನೆ ಪುಸ್ತಕ ಬರೆದಿದ್ದಾರೆ. ಅಲ್ಲೂ ಇದೆ ಇಷ್ಟೇ. ಯಾಕೆ ನೀವು ಆ ಹುಡುಗನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಾನು ಕೇಳಲ್ಪಟ್ಟ ಹಾಗೆ ಬಾಳೆ ಹೊಸೂರು ಅಂತ ಇದ್ರು ನನ್ನ ಗೆಳೆಯರು. ಅವ್ರಿಗೆ ಬೇಕಾದವರು ಯಾರಿಗೆ? ನಮ್ಮ ಶ್ರೀರಂಗರಿಗೆ ನೊಬೆಲ್ ಬಹುಮಾನಕ್ಕೆ ಅರ್ಹನಾದವನು ಶ್ರೀಕಾಂತ ಅಂತ ಹೇಳಿದ್ರು ನನಗೆ.
ಬಾಳೆ ಹೊಸೂರವರು. ಅಷ್ಟು ದೊಡ್ಡ ಮಟ್ಟದ ವಿದ್ಯಾವಂತ ಅಂತ, ಅಷ್ಟು ದೊಡ್ಡ ಮಟ್ಟದ ವಿಜ್ಞಾನಿ ಅಂತೆ ಆತ. ಓಹೋ ಹೋ. ಅದು ನಾನು ಹೇಳ್ತಾ ಇರೋದು. ಹೇಳಿ ಸ್ವಾಮಿ, ಅದೇನಾಯ್ತು ಹೇಳಿ, ನಾವು ತಿಳ್ಕೊಳ್ತೀವಿ. ನಿಮ್ಮ ಕೃತಿಗಳನ್ನು ಓದ್ಕೊಳ್ಳಿಕ್ಕೆ ನಮಗೆ ಅರ್ಥ ಆಗ್ತಾ. ಶ್ರೀಕಾಂತ್ ಎಲ್ಲಿ ಇರ್ಬೋದು? ಶ್ರೀಕಾಂತ್ ಈಗ ಇಲ್ಲ, ಹೋಗ್ಬಿಟ್ರು, ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರದೊಂದು ಫೋಟೋ ಇಲ್ಲ, ಅವ್ರ ಬಗ್ಗೆ ಮಾತಿಲ್ಲ, ಅವ್ರ ಬಗ್ಗೆ ಚರ್ಚೆ ಇಲ್ಲ. ಹೇಗೆ ಒಂದು ಕುಟುಂಬ, ನೀವು ಬರಹಗಾರರ ಕುಟುಂಬವೇ ಹೀಗೆ ಆಗ್ಬಿಟ್ರೆ ಇನ್ನು ಬೇರೆಯವ್ರು ನಾವು ಏನು ಅನ್ನೋದು? ಆ ನೋವಿದೆ ನನಗೆ ಅಂತ. ಆ ನೋವಿನಿಂದ ಮಾತಾಡ್ತಾ ಇದ್ದೇನೆ ಹೊರತು ನಾನೇನು ಅವ್ರ ಮೇಲೆ ಗೂಬೆ ಕುರ್ಸೋದಕ್ಕೆ ಹೋಗೋ ಚಾನ್ಸಸ್ ಇಲ್ಲ. ಅದಕ್ಕೆಲ್ಲ ಶ್ರೀರಂಗರು ಉಪ್ಪು ಸೊಪ್ಪು ಹಾಕಿದವರಲ್ಲ. ಆ ಥರದ್ದು ಅವ್ರು ಕಿಟಕಿ ತೆಗೆದು ಯಾರು ಈಗ ಬರೋದು ಬೇಕಲ್ಲ, ಅವರಿಗೆ ಭಾಳ ಭಾಳ ಬೇಕಾದವರು ಒಂದು 3-4 ಜನ. ಅದನ್ನೂ ಹೇಳ್ಬಿಡ್ತೀನಿ. ಒಬ್ಬರು ಕಾನಂ ರಾಜಗೋಪಾಲ್ ಅವರು, ಅವರು ಎಲ್ಲ ಇದನ್ನೂ ನೋಡ್ಕೊಳ್ಳೋರು. ಆ ಬಾಳೆ ಹೊಸೂರು ಅನ್ನೋರು, ಅವರು ಈ ಹೆಣ್ಮಕ್ಳು ಮದುವೆ ಮಾಡಿರೋದು ಬಾಳೆ ಹೊಸೂರು. ಶ್ರೀರಂಗನ ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ. ಅಷ್ಟು ಅಭಿಮಾನ ಇತ್ತು ಅವರಿಗೆ. ಆಮೇಲೆ 3ನೇವರು ವೆಂಕಟ ಸುಬ್ಬಯ್ಯ ಅವರು, ನಾಟಕ ಅವ್ರನ್ನ ಸುಬ್ಬಣ್ಣ ಅಂತೀವಿ. ಸುಬ್ಬಣ್ಣನ ಮಾತು ಅಲ್ಲಿ ನಡೀತಾ ಇತ್ತು, ನಂಗೆ ಗೊತ್ತದು. ಸೊ ಹೀಗಿರುವಾಗ ಅದು ಯಾಕೆ ಹಾಗೆ ಅವರು ವರ್ತಿದ್ರು ಏನೋ ಗೊತ್ತಿಲ್ಲ. ನನ್ನ ಹತ್ರ ಶ್ರೀರಂಗರ ಸಮಗ್ರ ಕೃತಿಗಳಿತ್ತು. ವೆಂಕಟ ಸುಬ್ಬಯ್ಯ ಅವರು ಕೇಳಿದ್ರು, ರಂಗಾಯಣಕ್ಕೆ ಕೊಟ್ಬಿಡಿ, ಅದೇನು ಕೊಡಬೇಕೋ ಕೊಡ್ತೀವಿ ಅಂತಂದರು. ಇಲ್ಲ ಸರ್, ನಾನು ಕೊಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿದ್ದೆ ಆಗ. ಈಗಲ್ಲ, 30 ವರ್ಷದ ಮಾತದು. ರಂಗಾಯಣಕ್ಕೆ ಬಂದು ಎಕ್ಸಿಬಿಷನ್ ಮಾಡಿ ಅಂತ ಹೇಳಿದ್ರು ಅವರು ನನ್ನನ್ನು. ಆಗ ಶ್ರೀರಂಗರಿದ್ದರು. ಶ್ರೀರಂಗರ ಶವ ಸಂಸ್ಕಾರದಲ್ಲಿ ನನ್ನ ಪಾತ್ರವೂ ಇದೆ. ಅವ್ರ ಮನೆಯಿಂದ ಹರಿಶ್ಚಂದ್ರ ಘಾಟ್, ಶ್ರೀರಾಮ್ಪುರದ ಹರಿಶ್ಚಂದ್ರ ಘಾಟಿಗೆ ಅವರ ಬಾಡಿ ದೇಹವನ್ನು ತಗೊಂಬಂದು ಸುಟ್ಟುಬಿಟ್ಟು, ಅಷ್ಟೇ, ಏನೂ ಇಲ್ಲ, ಯಾವ ಆಚಾರ ವಿಚಾರ ಏನೂ ಮಾಡಲಿಲ್ಲ. ಹೊರಟೋದ್ರು ಎಲ್ಲರೂ. ಅವ್ರು ಹಾಗೆ ಬಯಸಿದ್ರು ಏನೋ ಗೊತ್ತಿಲ್ಲ ನನಗೆ. ಶ್ರೀರಂಗ ಸರ್ಕಾರದ ಗೌರವ ಸಲ್ಲಿಸಿದ್ರು. ಬಹುಶಃ ಅವಾಗ ರಾಮಕೃಷ್ಣ ಹೆಗ್ಡೆ ಅವರು ಇದ್ರು ಏನೋ ಅಂತ ಕಾಣಿಸುತ್ತೆ, ಮುಖ್ಯಮಂತ್ರಿಯಾಗಿ. ಸರ್ಕಾರದ ಮರ್ಯಾದೆ ಸಲ್ತು ಅಷ್ಟೇ, ಬಾಡಿ ಒಳಗಡೆಗೆ ಹಾಕಿದೋ ನಾವು, ಹೊರಟೋದು ನಮ್ಮ ಪಾಡಿನ ಹೊರಟು. ಹೀಗೆ ನಾನು ಶ್ರೀರಂಗರ ಜೊತೆ ಸುಮಾರು 40 ವರ್ಷದ ಮೇಲೆ ನಾನು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೆ. ಬರವಣಿಗೆನಲ್ಲಿ ಅವ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಬೇಕಾದ್ರೆ ಬರೀ ನಾಟಕ ಅಂತೀವಿ. ಅವರ ವಿಚಾರ ಸಾಹಿತ್ಯವನ್ನು ನಾವು ಇನ್ನೂ ಸರಿಯಾಗಿ ಓದಿಲ್ಲ. ಭಾಳ ಮುಖ್ಯವಾಗಿ ಅವ್ರ ಕಾದಂಬರಿಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಲ್ಲ ನಾವು. ಆಮೇಲೆ ದೇಶದಲ್ಲಿ ಮರಾಠಿ ಬರೀ ಯಾರೋ ಒಬ್ಬರಿಬ್ಬರು ಲೇಖಕರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಮರಾಠಿಗರು ಶ್ರೀರಂಗರನ್ನ ತಲೆ ಮೇಲೆ ಇಟ್ಕೋತಾರೆ. ಇವ್ರ ನಾಟಕಗಳೆಲ್ಲ ಮರಾಠಿಗೆ ಅನುವಾದ ಆಗಿದೆ. ಆ ವಿಜಯ ತೆಂಡೂಲ್ಕರ್ ಅವರು ಇವರೆಲ್ಲ ಅವರೆಲ್ಲ ದೊಡ್ಡ ದಿಗಂತಿಗಳವರು. ಅವರೆಲ್ಲ ಶ್ರೀರಂಗರು ಅಂದರೆ ಭಾಳ ಗೌರವ ಕೊಡ್ತಾರೆ. ಸೊ ಈ ಎಲ್ಲ ಕಾರಣದಿಂದ ಶ್ರೀರಂಗರನ್ನು ನಾವು ಇನ್ನೂ ಅರ್ಥ ಮಾಡ್ಕೋಬೇಕು. ನಾನು ಆ ದಿಕ್ಕಲ್ಲಿ ಅವ್ರ ಬಗ್ಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಯಾವ ರೀತಿಯಿಂದನೂ ಕೋಆಪ್ರೇಷನ್ ಕೊಡೋವಂಥವ್ರಲ್ಲ. ನಿನಗೆ ಎಷ್ಟು ಗೊತ್ತಾಯ್ತೋ ನನ್ನ ಬಗ್ಗೆ ಅಷ್ಟೇ ಅನ್ನೋರ ಹತ್ರ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅವರು ನನ್ನ ನೆನಪಿನಲ್ಲಿ ಮನಸ್ಸಿನಲ್ಲಿ ಅಚ್ಚಳಿದಾನೆ ಉಳಿದ್ದಾರೆ. ಅವರು ಯಾತಕ್ಕೆ 3 ಹೆಸರಿನಲ್ಲಿ ಬರೋದು, ಮೊದಲೇ ಹೇಳಿ ಧರ್ಮಲಂಡ ಅಂತ ಕರೆದಿದ್ದು. ಅವರು ಹುಟ್ಟಿದ್ದು ಹೊಲೆಯೂರು ಅಂತ ನಾಟಕ ಬರೆದಿದ್ದಾರೆ. ದೊಡ್ಡ ಇದಾಗೋಯ್ತು, ರೆವಲ್ಯೂಷನ್ ಆಗೋಯ್ತು. ಹುಟ್ಟಿದ್ದು ಹೊಲೆಯೂರು ಅಂತಂದರೆ ನಮ್ಮ ಅವಮಾನ ಆಗೋಗಿದೆ, ಅದಾಗೋಗಿದೆ, ಇದಾಗೋಗಿದೆ. ಆ ಕಾಲಕ್ಕೆ 20-25ನೇ ಇಸ್ವಿನಲ್ಲಿ ಅಯ್ಯೋ ಅವಾಗೆಲ್ಲ ಅಂತ ಬರೆಯುವುದು ಅಂದರೆ ಮತ್ತೆ ಅದೆಲ್ಲ ಬರೆದು ಅವರು ಗೆದ್ದವರು ಮಹಾನುಭಾವ. ಅವರ ಸಮಗ್ರ ಬಂದಿದೆ. ಆಮೂರವರು ಅವರ ಕೃತಿಗಳನ್ನು ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡಿದ್ದಾರೆ, ಬಂದಿದೆ. ಅವ್ರ ಬಗ್ಗೆ ಯಾವುದೋ ಒಂದು ದೊಡ್ಡ ಪುಸ್ತಕವನ್ನು ಕೂಡ ಆಮೂರವರು ಹೋದ್ಮೇಲೆ ಬರೆದಿದ್ದಾರೆ, ಇತ್ಯಾದಿ. ಅವೆಲ್ಲ ನನ್ನ ಹತ್ರ ಇದೆ, ನಾನು ನೋಡಿದ್ದೀನಿ. ಪುಸ್ತಕಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಈಗ. ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ ಬಹಳ ಉಗ್ರ ಭೈರವ, ಆದರೆ ಒಳಗೆ ಮಾತ್ರ ಹೃದಯ ಬಹಳ ಅಂತಃಕರಣದಿತ್ತು. ಬಟ್ ಕೌಟುಂಬಿಕವಾಗಿ ಹೀಗಿತ್ತು. ನಮ್ಮಂಥವ್ರ ಜೊತೆ ಅವ್ರು ಹೀಗೆ ನಡ್ಕೋತಾ ಇದ್ರು ಅನ್ನೋದನ್ನು ಹೇಳಬೇಕಾಗಿತ್ತು. ಹೇಳೋದಕ್ಕೆ ಇದನ್ನು ಇಷ್ಟು ಪ್ರಯತ್ನ ಮಾಡಿದ್ದೀನಿ.